ನಮಸ್ತೆ ಎಲ್ರಿಗೂ ಗೊತ್ತು. ನನ್ನ ಅಮ್ಮ ಹೇಳಿದ 8 ಸುಳ್ಳುಗಳು AR ಮಣಿಕಾಂತ್ರವರು ಬರೆದಿರ್ತಕ್ಕಂಥ ಅಮ್ಮ ಹೇಳಿದ 8 ಸುಳ್ಳುಗಳು ಓದ್ತಾ ಇದ್ದೆ. ಸೊ 2 ಎಪಿಸೋಡ್ಗಳನ್ನ ಮುಗಿಸಿದ್ದೆ. ಸೊ ಇದು 3ನೇ ಎಪಿಸೋಡ್, 3ನೇ ಕತೆ ಏನಂತ ಇದೆ ಅಂತ ನೋಡೋಣ. ನಾನು ಆಲ್ರೆಡಿ ಇದನ್ನು ಬುಕ್ಸ್ನ ಮುಗಿಸಿದ್ದೀನಿ, ಬಟ್ ನಿಮ್ಮ ಜೊತೆಗೆ ಹೇಳಬೇಕಂತ ಮತ್ತೆ ಓದ್ತಾ ಇರೋದು. ಆಯಿತಾ, ನಿಮಗೆಲ್ಲ ಗೊತ್ತು, ಪ್ರೀವಿಯಸ್ ವೀಡಿಯೋಸ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಸೊ ಕತೆ ಹೋಗ್ತೀನಿ, ಡಿಲೇ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ ದ ಸ್ಟೋರಿ. ಪ್ರೀತಿಯ ತಂದೆಗೆ ಮಗಳ ಪತ್ರ. ಮಗಳ ವರ್ತನೆ ಯಾಕೋ ಸರಿಯಾಗಿಲ್ಲ. ಇಂಥದ್ದೊಂದು ಅನುಮಾನ ಗೋಪಾಲರಾವ್ನನ್ನು ಒಂದು ವಾರದಿಂದ ಬಿಡದೆ ಕಾಡ್ತಿತ್ತು. ಅದಕ್ಕೆ ಸರಿಯಾಗಿ SSLC ಓದುತ್ತಿದ್ದ ಅವನ ಮಗಳು ಶ್ವೇತಾ ನೇರ ಮಾತಿಗೆ ಸಿಗದೆ ತಪ್ಪಿಸಿಕೊಳ್ತಿದ್ದಳು. ಈತ ಆಫೀಸ್ನಿಂದ ಬರುವ ವೇಳೆಗೆ ಹೋಮ್ವರ್ಕ್ ಎಂದೋ ಪ್ರಾಜೆಕ್ಟ್ ವರ್ಕ್ ಎಂದೋ ಬ್ಯುಸಿ ಆಗ್ತಿದ್ಲು. ಬೆಳಿಗ್ಗೆಯಂತೂ ಟ್ಯೂಷನ್ನ ನೆಪದಲ್ಲಿ ಹೋಗ್ಬಿಟ್ರೆ ಆಕೆ ಮನೆಗೆ ಬರುವ ವೇಳೆಗೆ ಗೋಪಾಲರಾಯರು ಆಫೀಸಿಗೆ ಹೊರಟು ನಿಂತಿದ್ರು. ತುಂಬ ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಇತ್ತು, ನಿಜ. ಆದರೆ ಈ ಹಿಂದೆಲ್ಲ ಮಗಳ ಮಾತು ವರ್ತನೆ ಎರಡರಲ್ಲೂ ಗೋಪಾಲರಾವ್ಗೆ ಚಿಕ್ಕದೊಂದು ಅನುಮಾನವೂ ಬಂದಿರಲಿಲ್ಲ. ಮಗಳು ಹೀಗೆ ಮುಖ ಮರೆಸಿಕೊಂಡು ಓಡಾಡ್ತಾಳೆ ಅಂದರೆ ಏನೋ ಅನಾಹುತ ನಡೆದಿದೆ ಅಂದ್ಕೊಂಡ್ರು ಗೋಪಾಲರಾವ್. ಹೇಳಿ ಕೇಳಿ ಮಗಳಿಗೆ 15 ತುಂಬಿದೆ. ಯಾರಾದರೂ ಹುಡುಗ ಇವಳಿಗೆ ಲವ್ ಲೆಟರ್ ಕೊಟ್ಬಿಟ್ನಾ? ವಯಸ್ಸಿನ ಹುಚ್ಚು ಆವೇಶದಲ್ಲಿ ಮಗಳು ಅದನ್ನು ಒಪ್ಪಿಬಿಟ್ಲಾ? ಅದೇ ಕಾರಣದಿಂದ ನಮಗೆ ಸಿಗದೆ ಓಡಾಡ್ತಾ ಇದ್ದಾಳಲ್ಲ ಎಂದೆಲ್ಲ ಕಲ್ಪಿಸಿಕೊಂಡ್ರು ಗೋಪಾಲರಾವ್. ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ, ಅವಳಿಗೆ ಈ ವಿಷಯ ಗೊತ್ತಾದರೆ ರಂಪ ರಾಮಾಯಣ ಆದೀತು. ಅವಳಿಗೆ BP ಶುಗರ್ ಎರಡೂ ಇದೆ. ಏನಾದರೂ ಫಜೀತಿ ಆದರೆ ಕಷ್ಟ. ಅವಳಿಗೆ ಗೊತ್ತಾಗುವ ಮೊದಲು ನಾನೇ ಪರಿಸ್ಥಿತಿನ ಹ್ಯಾಂಡಲ್ ಮಾಡಬೇಕು ಎಂದ್ಕೊಂಡ ಗೋಪಾಲರಾವ್. ಅದೊಂದು ಶನಿವಾರ ಮಧ್ಯಾಹ್ನ ದಿಢೀರನೆ ಮನೆಗೆ ಬಂದೇ ಬಿಟ್ರು. ಆಗಲೂ ಮಗಳು ಮನೆಯಲ್ಲಿರಲಿಲ್ಲ. ಸ್ಕೂಲಿಂದ ಬಂದವಳು ಎಲ್ಲಿಗೆ ಹೋದ್ಲು? ಹಾಗೆ ಹೋಗುವ ಮುನ್ನ ಒಂದು ಪತ್ರ ಬರೆದಿಟ್ಟು ಹೋಗಬಾರ್ದಿತ್ತಾ? ಅಥವಾ ಅವರ ಅಮ್ಮನಿಗೇನಾದರೂ ಈ ವಿಷಯವಾಗಿ ಮೊದಲೇ ಹೇಳಿದ್ಲಾ? ಇಂಥವೇ ಯೋಚನೆಯಲ್ಲಿ ಗೋಪಾಲರಾವ್ ಅಣ್ಣಾಗಿ ಹೋದ. ಅವನಿಗೆ ಖಡಕ್ ಉತ್ತರ ಹೊಳೆಯಲಿಲ್ಲ. ನಂತರ ಏನೂ ಮಾಡಲು ತೋಚದೆ ಒಂದು ಅನುಮಾನವನ್ನು ಅಂಗೈಲಿಡಿದುಕೊಂಡೇ ಗೋಪಾಲರಾವ್ ಒಳಮನೆಗೆ ನಡೆದು ಬಂದ. ಒಂದೆರಡು ವಿಷಯಗಳ ನಂತರ ಮಗಳ ರೂಮಿನ ಕದ ತೆರೆದು ಸುಮ್ಮನೆ ಹಾಗೊಮ್ಮೆ ನೋಡಿದ. ಮಂಚದ ಮೇಲೆ ಒಂದು ಕವರ್ ಬಿದ್ದಿರುವುದನ್ನು ಕಾಣಿಸಿತು. ಈತ ಕುತೂಹಲದಿಂದ ಅತ್ತ ನೋಡಿದರೆ ಅದರ ಮೇಲೆ ಅಪ್ಪನಿಗೆ ತುಂಬ ಪ್ರೀತಿಯಿಂದ ಎಂದು ಬರೆದಿತ್ತು. ಅಚ್ಚರಿ ಕುತೂಹಲದಿಂದಲೇ ಗೋಪಾಲರಾವ್ ಕವರ್ ಹೊಡೆದ. ಒಳಗಿದ್ದ ಪತ್ರದಲ್ಲಿ ಹೀಗೊಂದು ವಿವರಣೆ ಇತ್ತು. ಮೈ ಡಿಯರ್ ಪಪ್ಪ, ಕ್ಷಮಿಸು. ಒಂದು ದೊಡ್ಡ ಸಂಕಟ ಮತ್ತು ನೋವಿನಿಂದ ನಿನಗೆ ಈ ಪತ್ರ ಬರಿತಾ ಇದ್ದೀನಿ. ವಿಷಯ ತಿಳಿದು ನಿಂಗೆ ಬೇಸರ ಆಗುತ್ತೆ, ಸಿಟ್ಟೂ ಬರುತ್ತೆ. ಒಂದು ವೇಳೆ ನಾನು ಮನೆಯಲ್ಲಿದ್ದೆ ನಿನ್ನೊಂದಿಗೆ ಈ ವಿಷಯ ಹೇಳಿದರೆ ಮಮ್ಮಿನೂ ನೀನು ಜಗಳಕ್ಕೆ ನಿಲ್ತಾ ಇದ್ರಿ. ಮಗಳು ನಿನ್ನಿಂದಲೇ ಹಾಳಾಗಿದ್ದು ಅಂತ ಪರಸ್ಪರ ದೂರ್ತಾ ಇದ್ರಿ. ರಂಪ ರಾಮಾಯಣ ಮಾಡ್ತಾ ಇದ್ರಿ. ಅಂಥದ್ದೊಂದು ಸೀನ್ ನೋಡಬಾರ್ದು ಅಂತಾನೆ ಈಗೊಂದು ಪತ್ರ ಬರೆಯುವ ನಿರ್ಧಾರಕ್ಕೆ ಬಂದೆ ಕಣಪ್ಪ. ನೇರವಾಗಿ ಹೇಳಿಬಿಡ್ತೀನಿ, ಐ ಹ್ಯಾವ್ ಫಾಲ್ ಇನ್ ಲವ್ ವಿತ್ ಸಂತೋಷ್ ಕಣಪ್ಪ. ಅಂತ ಹಾಗೆ ಈ ಸಂತೋಷ್ ನನ್ನ ಕ್ಲಾಸ್ಮೇಟ್ ಅಲ್ಲ, ಇಂದಿನ ಬೀದಿಯ ಮಾರ್ವಾಡಿ ಹುಡುಗನೂ ಅಲ್ಲ. ಅವನು MBBS ಡ್ರಾಪ್ಔಟ್. ಆಗಲೇ 35 ವರ್ಷ ಆಗಿದೆಯಪ್ಪ ಅವನಿಗೆ. ಆಗಿದ್ರೂ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ. ಜೋರಾಗಿ ಬೈಕ್ ಓಡಿಸ್ತಾನೆ, ಸಖತ್ತಾಗಿ ಹಾಡು ಹೇಳ್ತಾನೆ. ರಜನಿ ಥರನೇ ಸಿಗರೇಟ್ ಸೇರ್ತಾನೆ. ಅವನು ಜೊತೆಗಿದ್ರೆ ನನಗಂತೂ ಯಾರು ನೆನಪಾಗೋದಿಲ್ಲ. ನಾನಂತೂ ಅವನನ್ನು ಪ್ರೀತಿಯಿಂದ ಸಂತು ಅಂತೀನಿ. ಅವನಿಗೆ ಗಾಬರಿ ಆಗಬೇಕು, ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ. ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಮುಗೀತಲ್ಲ, ಅವತ್ತಿಬ್ಬರು ಕಾಫಿ ಡೇಗೆ ಹೋಗಿದ್ವಿ. ಇಡೀ 4 ಗಂಟೆ ಅಲ್ಲಿದ್ವಿ. ನಂತರ ಸಂತೋಷ್ ನನ್ನನ್ನು ಅವನ ರೂಮ್ಗೆ ಕರ್ಕೊಂಡು ಹೋದ. ಇಡೀ ಮನೇಲಿ ನಾವಿಬ್ಬರೇ. ಅವನು ದಿಢೀರನೆ ಹತ್ತಿರ ಬಂದ. ಶ್ವೇತಾ ಎಂದ. ಮೈ ಮುಟ್ಟಿದ, ಮುತ್ತು ಕೊಟ್ಟ, ಕಣ್ಣು ಹೊಡೆದ. ಆಮೇಲೆ ಅನಾಮತ್ತಾಗಿ ತಬ್ಬಿಕೊಂಡು, ನೀನು ನನಗೆ 10 ಮಕ್ಕಳನ್ನು ಕೊಡಬೇಕು ಕಣೆ ಶ್ವೇತಾ ಅಂದ. ಆಯಿತು ಡಿಯರ್ ಅನ್ನದೇ ಇರೋಕ್ಕಾಗತ್ತಾ? ಮನಸ್ಸಾಗಲಿಲ್ಲ. ಹೌದಪ್ಪ, ನಾನೀಗ ಗರ್ಭಿಣಿ. ನೀನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲಾ? ಸಂತೋಷ್ಗೆ ಹುಡುಗಿ ರುಚ್ಚು ವಿಪರೀತ. ಈಗಾಗಲೇ ಅವನಿಗೆ 5-6 ಮಂದಿ ಗರ್ಲ್ಫ್ರೆಂಡ್ಸ್ ಇದ್ದಾರೆ ಅಂತ ನಂಗೆ ಗೊತ್ತು. ಇದೆಲ್ಲ ಗೊತ್ತಿದ್ದು ನಾನು ಅವನನ್ನು ಇಷ್ಟಪಟ್ಟಿದ್ದೀನಿ. ಅವನೊಂದಿಗೆ ಬದುಕ್ತಾ ಇದ್ದೀನಿ. ಬದುಕೋಕೆ ಏನು ಮಾಡ್ತೀರಾ? ಹಣ ಸಂಪಾದನೆಗೆ ಯಾವ ಮಾರ್ಗವಿದೆ ಅಂತೀಯಾ ಅಲ್ವಾ? ಹೌದು, ಹೊಟ್ಟೆಪಾಡಿಗೆ ಅಂತಾನೆ ಬ್ರೌನ್ ಶುಗರ್ ಮಾರುವ ಕೆಲಸ ಮಾಡ್ತಾನೆ ಸಂತೋಷ್. ಆಗೊಮ್ಮೆ ಈಗೊಮ್ಮೆ ನಾನು ಅವನ ಜೊತೆ ಕೈ ಜೋಡಿಸ್ತೀನಿ.
ಡ್ರಗ್ಸ್ ತಗೊಳ್ಳೋದು ಈಗೆಲ್ಲ ಕಡೆ ಕಾಮನ್ ಅಲ್ವಾ. ಹಾಗಾಗಿ ನಮಗಂತೂ ಯಾವುದೇ ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ. ಬೇಸರ ಮಾಡ್ಕೋಬೇಡ ಅಪ್ಪ. ಅಂದಾಜು ಇನ್ನು 10 ವರ್ಷಗಳ ನಂತರ ನಿಂಗೆ ಸಿಗ್ತೀನಿ. ಆ ಹೊತ್ತಿಗೆ ಏಡ್ಸ್ ಖಂಡಿತ ಒಂದು ಔಷಧಿ ದೊರಕಿರುತ್ತದೆ ಏಡ್ಸ್ಗೆ. ಆ ಔಷಧಿಯಿಂದಲೇ ನನ್ನ ಸಂತೋಷನ ಕಾಯಿಲೆ ವಾಸಿಯಾಗಿರುತ್ತದೆ. ಇದನ್ನು ಜಾಸ್ತಿ ವಿವರಿಸಿ ಹೇಳಬೇಕಿಲ್ವಾ ಅಲ್ವೇನಪ್ಪ? ಒಂದು ವೇಳೆ ಅವನು ಇಲ್ದಿದ್ರೂ ಅವನ ನೆನಪಿಗೆ ಮಕ್ಕಳಿರ್ತಾವಲ್ಲ, ಆ ನಿನ್ನ ಮೊಮ್ಮಕ್ಕಳೊಂದಿಗೆ ನಿನ್ನೆಡೆಗೆ ಓಡಿ ಬರ್ತೀನಿ. ಚಿಕ್ಕಂದಿನಿಂದ ಗಿಣಿಮರಿಯ ಥರ ಬೆಳೆಸಿದ್ದು ನೀನು ಅಂತ ನಿನಗೆ ಒಂದು ಮಾತು ಹೇಳದೆ ಬಂದುಬಿಟ್ಟೆ. ಕ್ಷಮಿಸ್ಬಿಡಪ್ಪ ಪ್ಲೀಸ್. ನಿನ್ನ ಮುದ್ದಿನ ಮಗಳು ಶ್ವೇತಾ. ಪತ್ರ ಓದಿ ಮುಗಿಸಿದ ಗೋಪಾಲರಾವ್ ಸಂಪೂರ್ಣ ಬೆವೆತು ಹೋಗಿದ್ದ. ಮುದ್ದಿನ ಮಗಳನ್ನು ಸಾಕಿದ್ದು, ಹಾಡಿಸಿದ್ದು, ಗದರಿಸಿದ್ದು, ಕತೆ ಹೇಳಿದ್ದು, ಉಯ್ಯಾಲೆಯಲ್ಲಿ ಜೀಕಿದ್ದು, ತುತ್ತು ಕೊಟ್ಟಿದ್ದು ಎಲ್ಲವೂ ಅವನಿಗೆ ಒಂದೊಂದಾಗಿ ನೆನಪಾಯಿತು. ಈಗೇನು ಮಾಡಬೇಕು ಎಂದು ತೋಚದೆ ಆತ ತಬ್ಬಿಬ್ಬಾಗಿ ನಿಂತಿದ್ದಾಗಲೇ ಆ ಪತ್ರದ ಕೆಳಗೆ PTO ಪುಟ ತಿರುಗಿಸಿ ಹೋದಿ ಎಂದು ಬರೆದಿದ್ದು ಕಾಣಿಸಿತು. ಇವಾಗಿದೆ ಟ್ವಿಸ್ಟ್ ಆಯಿತಾ? ಶಿವನೇ, ಇನ್ನು ಯಾವ ಕೆಟ್ಟ ಸುದ್ದಿ ಓದಬೇಕೋ ಎಂದ್ಕೊಂಡು ಗೋಪಾಲರಾಯರು ನಡುಗುತ್ತಲೇ ಆ ಪತ್ರ ತಿರುಗಿಸಿದರು. ಅಲ್ಲಿ ಹೀಗಿತ್ತು: ಅಪ್ಪ, ಈವರೆಗೆ ನೀನು ಓದಿದೆಯಲ್ಲ ಅದಷ್ಟು ಹೋಳು, ದೊಡ್ಡ ಸುಳ್ಳು. ನಮ್ಮ ಸ್ಕೂಲ್ನಲ್ಲಿ ಕೊಡುವ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಲ್ಲ, ಅದಕ್ಕಿಂತ ಕೆಟ್ಟ ಸಂಗತಿಗಳು ಅದೆಷ್ಟಿವೆ ಅಂತ ನಿನಗೆ ನೆನಪು ಮಾಡಿಕೊಳ್ಳಲು ಸುಮ್ಮನೆ ಹೀಗೆಲ್ಲ ಬರಿಬೇಕಾಯ್ತು. ಮತ್ತೆ ಹೇಳ್ತಿದ್ದೀನಿ, ಇದೆಲ್ಲ ಸುಳ್ಳು. ಅಲ್ಲೇ ಟೇಬಲ್ ಕೆಳಗೆ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಇದೆ. ನೋವಿನ ವಿಚಾರ ಏನಂದರೆ C ಗ್ರೇಡ್ ಬಂದಿದ್ದೀನಿ. ಸಾರಿ, ಮುಂದಿನ ತಿಂಗಳು A ಗ್ರೇಡ್ ಬರ್ತೀನಿ. ಈಗ ಅದಕ್ಕೆ ಸಹಿ ಹಾಕು ಪ್ಲೀಸ್. ಅಮ್ಮನ ಜೊತೆ ಇದೇ ವಿಷಯಕ್ಕೆ ಜಗಳ ಆಡಬೇಡ. ಇಲ್ಲೇ ಪಕ್ಕದ ಮನೆಯ ಆಂಟಿ ಹತ್ರ ಗೋರಂಟಿ ಹಾಕಿಸ್ಕೊಳ್ತಾ ಇದ್ದೀನಿ. ನೀನು ಬೈಯೋದಿಲ್ಲ ಅಂತಾದರೆ ಸುಮ್ಮನೆ ಒಂದ್ಸಲ ಕೂಗು, ಓಡ್ ಬರ್ತೀನಿ. ನಿಂಗೆ ಗೊತ್ತಾ ಅಪ್ಪ, ಐ ಲವ್ ಯು ವೆರಿ ವೆರಿ ಮಚ್. ನಿನ್ನ ತುಂಟ ಮಗಳು ಶ್ವೇತಾ. ಮಗಳ ಜಾಣತನದ ಬಗ್ಗೆ ಹೆಮ್ಮೆಯೂ ತನ್ನ ಅನುಮಾನದ ಬಗ್ಗೆ ನಾಚಿಕೆಯೂ ಒಮ್ಮೆಗೆ ಆಯಿತು ಗೋಪಾಲರಾವ್ಗೆ. ಆತ ಮೇಲಿಂದ ಮೇಲೆ ಭಾವುಕನಾದ. ಒಂದು ಪತ್ರದ ಮೂಲಕ ತನ್ನ ಯೋಚನೆಯ ಮಟ್ಟವನ್ನು ಬದಲಿಸಿದ ಮಗಳನ್ನು ನೆನೆದು ಅವನಿಗೆ ಖುಷಿ ಹೆಚ್ಚಾಯಿತು. ಗಂಟಲು ಉಕ್ಕಿ ಬಂದ ಕಂಬನಿ ಒರೆಸಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಶ್ವೇತಾ ಎಂದು ಕರೆದ. ಹೇಳಿ ಕೇಳಿ, ಇದು ಪರೀಕ್ಷೆ ಶುರುವಾಗುವ ಸಮಯ. ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತಗೊಂಡು ಮುಖ ತೋರಿಸದೆ ಒದ್ದಾಡಿ ಹೋಗುವ ಮಕ್ಕಳನ್ನು ಬೈಬೇಡಿ, ಸುಮ್ಮನೆ ಅನುಮಾನಿಸಬೇಡಿ ಎಂದು ಎಲ್ಲ ಪೋಷಕರಿಗೂ ಹೇಳಬೇಕು ಅನ್ನಿಸಿದ್ದರಿಂದ ಈ ಕತೆ ಮತ್ತು ಪತ್ರ ಸೃಷ್ಟಿಯಾಯಿತು. ಉಳಿದಂತೆ ಎಲ್ಲವೂ ಮಾಮೂಲು. ನಮಸ್ಕಾರ. ಚೆನ್ನಾಗಿ ಬರೆದಿದ್ದಾರಲ್ವಾ? ಅದಕ್ಕೆ ಏನು ಹೇಳಬೇಕು, ಇವಾಗಿನ ಜನ್ರೇಷನ್ ಮಕ್ಕಳು ತುಂಬ ಸೆನ್ಸಿಟಿವ್. ಅವ್ರ ಜೊತೆಗೆ ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡಬೇಕನ್ನೋದೇ ಗೊತ್ತಾಗಲ್ಲ. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾರೆ. ಏನೋ ಗಣೇಶನ್ ಮಾಡು ಅಂದರೆ ಅವ್ರ ಅಪ್ಪನ ಮಾಡ್ತಾರೆ. ಆ ಥರದ ಮಕ್ಕಳು, ಟೀನೇಜರ್ಸ್ ಅಂತಾರಲ್ಲ, ಅವ್ರ ಜೊತೆಗೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಈ ಥರ ಶ್ವೇತಾ ಅನ್ನೋ ಒಂದು ಮೆಚೂರ್ಡ್ ಹುಡುಗಿ ಸೊಸೈಟಿಲಿದ್ದರೆ ಚೆನ್ನಾಗಿರುತ್ತಲ್ವ? ಖುಷಿ ಆಯಿತು ಈ ಬುಕ್ನ ಓದಿ, ಕತೆನ ಓದಿ. ಥ್ಯಾಂಕ್ ಯು.